ಮಗನೇ ಇದು ನಿಂದು ಜಿಮ್ಮಿಗೆ ಹೋಗೋ ವಯಸ್ಸಲ್ಲ, ಜಿಮ್ಮಿಗೆ ಹೋಗಿ ವೇಟ್ಸ್ ಎಬ್ಸೋ ವಯಸ್ಸಲ್ಲ. ಇದ್ರ ಬದ್ಲಿ ಓದೋದು ಬರೆಯೋದ್ ಕಡೆ ಲಕ್ಷ ಕೊಡಪ್ಪ. ಯಾವಾಗ ನಾನು ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ, ಸೊ ಇದೆಲ್ಲ ಕಮೆಂಟ್ಸ್ ಬಂದಿತ್ತು ನನ್ನ ಕಡೆ. ನಂದು ಫ್ಯಾಮಿಲಿ ಮೆಂಬರ್ಸ್, ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್, ನನ್ನ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಜಿಮ್ಮಿಗೆ ಹೋಗ್ಬೇಡ, ನಿನ್ನ ಹೈಟ್ ನಿಲ್ತೈತಿ, ನಿನ್ನ ಲಕ್ಷ ಅಭ್ಯಾಸದ ಕಡೆ ಇರಂಗಿಲ್ಲ, ಬರೀ ಜಿಮ್ ಕಡೆ ಇರ್ತೈತಿ. ಆದರೆ ನಾವು ಅವ್ರ ಮಾತು ಕೇಳೇ ಇಲ್ಲ. ಇಫ್ ನನ್ನಂಗೆ ನಿಮಗೂ ಹಿಂಗೆ ಹೇಳ್ತಿದ್ರ ನೀವು ಅವ್ರಿಗೆ ಒಂದ ಮಾತು ಕೇಳ್ರಿ, ಇದು ನಾನು ಜಿಮ್ಮಿಗೆ ಹೋಗೋ ವಯಸ್ಸಿಲ್ಲ ಅಂದ್ರೆ ಏನು ಮಾಡೋ ವಯಸ್ಸೈತಿ ಅಂತ. ಎಣ್ಣೆ ಕುಡಿಯೋದ, ಹುಡುಗಿಯರಿಗೆ ಫ್ಲರ್ಟ್ ಮಾಡೋದು, ಭಾಳ ರಾತ್ರಿ ಲೇಟ್ ನೈಟ್ ಪಾರ್ಟೀಸ್ ಮಾಡೋದು. ಯಾಕಂದ್ರೆ ಈಗಿನ ಜನರೇಷನಿನ ಮಕ್ಕಳೆಲ್ಲ ಇದ ಮಾಡ್ತಾರೆ. ಒಂದು ಮಾತು ನೆನ್ಪಿಟ್ರಿ, ಜಿಮ್ಮಿಗೆ ಹೋಗೋದಾಗ್ಲಿ, ಬಾಡಿ ಮಾಡೋದಾಗ್ಲಿ, ತನ್ಗೆ ತಾನು ಬದಲಾಯಿಸೋ ಛಲ ಕಷ್ಟಪಡೋದಾಗ್ಲಿ, ಇದಕ್ಕೆಲ್ಲ ವಯಸ್ಸು ಇರಂಗಿಲ್ಲ. ಜಿಮ್ ನಿಮಗೆ ನಿಮ್ದು ವಯಸ್ಸು ಕೇಳಂಗಿಲ್ಲ, ನಿಮ್ಮ ಜೆಂಡರ್ ಕೇಳಂಗಿಲ್ಲ, ನಿಮ್ಮ ಹೆಸರು ಕೇಳಂಗಿಲ್ಲ. ನಿಮ್ದು ಏನು ಕೇಳ್ತೈತಂದ್ರೆ ನಿಮ್ಮ ಕಷ್ಟ ಕೇಳ್ತೈತಿ. ಅದಕ್ಕೆ ತಕ್ಕಂತೆ ಬೆವರು ಸುರಿಸೋದು ಮತ್ತು ಡಿಸಿಪ್ಲಿನ್ ಆ್ಯಂಡ್ ಮೈಂಡ್ಸೆಟ್. ಆ್ಯಂಡ್ ನಿಮ್ಮ ಮನಸ್ಸಿನಾಗೂ ಜಿಮ್ಮಿಗೆ ಹೋಗೋ ನಶಾ ಐತಿ, ವರ್ಕೌಟ್ ಮಾಡೋ ಛಲ ಐತಿ, ಹುಚ್ಚೈತಿ ಅಂದ್ರೆ ಇದ್ರಿಂತ ಯಾವ ಗಂಟ ಫರ್ಕು ಬೀಳಂಗಿಲ್ಲ ನಿಮಗೆ ಜಿಮ್. ಆ್ಯಂಡ್ ಯಾರೂ ನಿಮಗೆ ವಯಸ್ಸು ಕೇಳಂಗಿಲ್ಲ.